ನಮಸ್ತೆ, ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಚಾರ ಅಫ್ಕೋರ್ಸ್ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ. ತುಂಬಾ ದಿನಗಳ ಆದ್ಮೇಲೆ ಗೃಹಲಕ್ಷ್ಮಿ ವಿಚಾರವಾಗಿ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಧಂಬರ್ಧ ವಿಚಾರಗಳು ಗೊತ್ತಾದ್ರೆ ಕನ್ಫ್ಯೂಷನ್ಸ್ ಗಳಿಗೆ ಹೋಗ್ತೀರಾ, ಹಾಗಾಗಿ ಹೇಳ್ತಿರೋದು. ಸೊ ಇದ್ರ ಜೊತೆಗೆ ಕೆಲವೊಂದಷ್ಟು ಕಮೆಂಟ್ ಗಳಿಗೂ ಉತ್ತರ ಕೊಡ್ತಾ ಹೋಗ್ಬಿಡ್ತೀನಿ ನಾನು. ಸೊ ನಿಮ್ಮ ಕಮೆಂಟ್ ಉತ್ತರ ಕೊಡುವಂತ ಚಾನ್ಸಸ್ ಇರುತ್ತೆ, ಹಾಗಾಗಿ ಹೇಳ್ತಾ ಇರೋದು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂತ ಹೇಳಿ. ಸೊ ಈಗ ಗೃಹಲಕ್ಷ್ಮಿ ಹಣ 31-32ನೇ ಕಂತಿನ ಹಣ ರಿಲೀಸ್ ಆಗಿ ತುಂಬಾ ದಿನಗಳ ಆಯ್ತು. ಮಧ್ಯೆ ಏನಾಗಿತ್ತು, ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರು, ಅದಾದ್ಮೇಲೆ ಮತ್ತೊಮ್ಮೆ ಬಿಡುಗಡೆ ಮಾಡಿದ್ರು. ಸೊ ಹಾಗಾದ್ರೆ ಇವಾಗ 32ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ, ಯಾವಾಗ ಜಮಾ ಆಗುತ್ತೆ ಅಂತ ಕೂಡ ಕೇಳ್ತಾ ಇದ್ರಿ. ಆಲ್ರೆಡಿ ಅಮೌಂಟ್ ರಿಲೀಸ್ ಆಗೋಗಿದೆ. ಫಸ್ಟ್ ಗೆ 20% ಮಹಿಳೆಯರಿಗೆ ಏನ್ ಅಮೌಂಟ್ ನ ಕೊಟ್ಟಿದ್ರು, ಇದಾದ ನಂತರ ಕಂಟಿನ್ಯೂಸ್ ಆಗಿ ಇವಾಗ ಅಮೌಂಟ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಎಲ್ಲಾ ಕಡೆನೂ ಎಲ್ಲಾ ಜಿಲ್ಲೆಗಳಿಗೂ 32ನೇ ಕಂತಿನ ಹಣ ಜಮಾ ಆಗಕ್ಕೆ ಶುರುವಾಗೋಗಿದೆ, ಆಲ್ರೆಡಿ ಬರ್ತಾ ಇದೆ. ಇಲ್ಲಿ ಕೆಲವರಿಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ 31ನೇ ಕಂತಿನ ಹಣನೇ ಜಮಾ ಆಗ್ಲಿಲ್ಲ. ಸೊ ಇಲ್ಲಿ ಏನಾಗ್ತಿದೆ, 31 ಬಂದಿಲ್ಲ ಅಂದ್ರೆ 32 ಬರಲ್ವಾ, ಅಥವಾ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ, ಗೃಹಲಕ್ಷ್ಮಿ ಹಣ ನಮ್ದು ಕ್ಯಾನ್ಸಲೇಷನ್ ಆಗಿದ್ಯಾ ಅಂತ ಹೇಳಿ ಸ್ವಲ್ಪ ಜನ ಗೊಂದಲಕ್ಕೂ ಒಳಗಾಗಿರೋದನ್ನ ನಾವು ನೋಡಿದೀವಿ. ಆದ್ರೆ ಇಲ್ಲಿ ಇದಕ್ಕೆ ಏನ್ ಸೊಲ್ಯೂಷನ್ ಗವರ್ಮೆಂಟ್ ಕೊಡ್ತಿದೆ ಅಂತ ಹೇಳಿದ್ರೆ, 31ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ 31-32 ಒಟ್ಟಿಗೆ ಸೇರಿ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಅದು ಸ್ವಲ್ಪ ಮಧ್ಯದಲ್ಲಿ ಹೋಲ್ಡ್ ಆಗಿತ್ತು, ಯಾಕಂದ್ರೆ ಈ ಸಚಿವ ಸಂಪುಟ ರಚನೆ ಆಗ್ಬೇಕಾಗಿತ್ತು, ಎಲ್ಲಾ ರೀತಿ ಸಮಸ್ಯೆಗಳಿದ್ದ ಕಾರಣ ಹೋಲ್ಡ್ ಅಲ್ಲಿ ಇಟ್ಟಿದ್ವಿ. ಆದ್ರೆ ನಾವ್ ಯಾರಿಗೂ ಕೊಡ್ದಿರೋ ಅಂತೂ ಇರೋದಿಲ್ಲ. 31-32ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಜಮಾ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಸೊ ತುಂಬಾ ಜನಕ್ಕೆ ಆಲ್ರೆಡಿ ಬಂದಿರಬಹುದು 4,000 ರೂಪಾಯಿ, ಕೆಲವ್ರಿಗೆ 2,000 ರೂಪಾಯಿ ಅಂದ್ರೆ ಸ್ಪ್ಲಿಟ್ ಆಗಿ ಬಂದಿರಬಹುದು, ಕೆಲವರಿಗೆ ಒಟ್ಟಿಗೆ ಬಂದಿರಬಹುದು. ಬಟ್ ಏನಂದ್ರೆ 32ನೇ ಕಂತಿನ ಹಣದವರೆಗೂ ಗವರ್ಮೆಂಟ್ ಕಡೆಯಿಂದ ಇವಾಗ ಕ್ಲಿಯರೆನ್ಸ್ ಸಿಕ್ಕಿ ಆಗಿದೆ. ಸೊ ಇನ್ನ ನಮಗೆ ಪೆಂಡಿಂಗ್ ಇರುವಂತದ್ದು ಬರೀ ನಮಗೆ ಆಗಸ್ಟ್ ಜುಲೈದು ಮಾತ್ರ ಪೆಂಡಿಂಗ್ ಇರುವಂತದ್ದು. ಆಗಸ್ಟ್ ಬಿಡಿ, ಇವಾಗ ನಾವು ಆಗಸ್ಟ್ ಅಲ್ಲಿ ಇದೀವಿ. ಜುಲೈ ಮತ್ತೆ ಆಗಸ್ಟ್ ಕಳೆದ ವರ್ಷದ 2 ಕಂತಿನ ಹಣ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಬಿಟ್ಟೆ ಯಾವ್ದೂ ಪೆಂಡಿಂಗು ಇಲ್ಲ. ಸೊ ಇದು ಗೃಹಲಕ್ಷ್ಮಿಯ ವಿಚಾರವಾಗಿ. ಅಂಡ್ ಬರುತ್ತೆ, ಎಲ್ಲೂ ಹೋಗೋದಿಲ್ಲ, ಇನ್ನು ಸುಮಾರು ಟೈಮ್ ಇದೆ. ಈಗ ಗವರ್ಮೆಂಟ್ ಹಾಲಿಡೇ, ನ್ಯಾಷನಲ್ ಹಾಲಿಡೇ ಎಲ್ಲಾನು ಮುಗ್ದೋಗಿದೆ ಅಲ್ವಾ. ಸೊ ಏನು ತೊಂದರೆ ಆಗುವಂತದ್ದು ಏನಿಲ್ಲ, ನಿಮ್ಗೆ ಹಣ ಖಂಡಿತ ಬರುತ್ತೆ. ಓಕೆನಾ, ಇದು ಗೃಹಲಕ್ಷ್ಮಿ ವಿಚಾರ ಒಂದು ಅಪ್ಡೇಟ್. ಸೊ ಹಾಗೇನೆ ಕೆಲವೊಂದಷ್ಟು ಕಮೆಂಟ್ ಗಳಿಗೆ ಉತ್ತರ ಕೊಡ್ತೀನಿ. ಇಲ್ಲಿ ನನಗೆ ಯಾರೊಬ್ರು ಕಮೆಂಟ್ ಹಾಕಿದ್ದಾರೆ, APL ಕಾರ್ಡ್ ಇಂದ EKYC ಅವರು APL ಕಾರ್ಡ್ EKYC ಮಾಡಿಸಿಲ್ಲ ಅಂತೆ. ಅವರು ಅಡ್ರೆಸ್ ಚೇಂಜ್ ಮಾಡಿಸ್ಕೊಳಕ್ಕೆ, ಅಂದ್ರೆ ಊರಿಗೆ ಶಿಫ್ಟ್ ಆಗ್ಲಿಕ್ಕೆ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ತಿದ್ದುಪಡಿ ಮಾಡಿಸ್ಕೊಂಡಾಗ ಮಾಡ್ಬೇಕು. ಬಟ್ ಇವಾಗ ನಾವು EKYC ನ ಎಲ್ಲಿಗೆ ಹೋಗಿ ಮಾಡಿಸ್ಕೋಬೇಕು, ಬೆಂಗಳೂರಲ್ಲಿ ಮಾಡಿಸ್ಕೋಬೇಕಾ, ನಮ್ಮ ಊರಲ್ಲಿ ಮಾಡಿಸ್ಕೋಬೇಕಾ? ಸಿಂಪಲ್. ಇದಕ್ಕೆ ನಿಮ್ಮ ಅಡ್ರೆಸ್, ಇವಾಗ ರೇಷನ್ ಕಾರ್ಡಿನ ಅಡ್ರೆಸ್ ನಿಮ್ಮ ಊರ್ದಿದ್ರೆ ನಿಮ್ಮ ಊರಿಗೆ ಹೋಗಿ EKYC ನ ಮಾಡಿಸ್ಕೋಬೇಕು. ಚೇಂಜ್ ಆಫ್ ಅಡ್ರೆಸ್ ನ ನೀವೇನಾದ್ರೂ ಬೆಂಗಳೂರಲ್ಲಿ ಆಲ್ರೆಡಿ ಮಾಡಿದ್ರೆ ಅದನ್ನ ನೀವು ಇಲ್ಲಿ ಮಾಡಿಸ್ಕೋಬೇಕು. ಸೊ ಅಡ್ರೆಸ್ ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ EKYC ನ ಮಾಡಿಸ್ಕೋಬೇಕಾಗುತ್ತೆ. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದೆ, EKYC APL BPL ಅಂತದೆಯೋ ಎಲ್ಲರಿಗೂ ಕಂಪಲ್ಸರಿ ಆಗಿದೆ. EKYC ಮಾಡಿಸಿಲ್ಲ ಅಂತಂದ್ರೆ ನಿಮ್ಗೆ ರೇಷನ್ ಡಿಸ್ಟ್ರಿಬ್ಯೂಷನ್ ಆಗೋದಿಲ್ಲ ಈ ತಿಂಗಳಿಂದ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಊರು ಅಂದ್ರೆ ಕರೆಂಟ್ ಅಡ್ರೆಸ್ ರೇಷನ್ ಕಾರ್ಡ್ ಅಲ್ಲಿ ಏನಿದೆ ಅಲ್ಲೇ ಹೋಗಿ EKYC ನ ಮಾಡಿಸ್ಕೋಬೇಕು. ಅಂಡ್ ತಿದ್ದುಪಡಿಗೆ ಆಲ್ರೆಡಿ ಅವಕಾಶನ ಕೊಟ್ಟಿದ್ದಾರೆ. ರೇಷನ್ ಕಾರ್ಡಿನ ತಿದ್ದುಪಡಿ ಅವಕಾಶ ಶುರುವಾಗಿದೆ. ನೆಕ್ಸ್ಟ್ ಇಯರ್ ವರ್ಗು ನಿಮ್ಗೆ ಅವಕಾಶ ಇದೆ. ತಿದ್ದುಪಡಿ ಮಾಡಿಸ್ಕೋಬೇಕು ಅಂತಿದ್ರೆ, ಚೇಂಜ್ ಆಫ್ ಅಡ್ರೆಸ್ ಮಾಡಿಸ್ಕೋಬೇಕು ಅಂತಿದ್ರೆ ಮಾಡಿಸ್ಕೋಬಹುದು ನೀವು. ಸೊ ಆಲ್ರೆಡಿ ಓಪನ್ ಆಗಿದೆ ವೆಬ್ಸೈಟ್ಸ್ ಗಳು. ಆ ಚೇಂಜಸ್ ನ ಮಾಡಿಸ್ಕೊಳಕ್ಕೆ ಬೆಂಗಳೂರು ಕರ್ನಾಟಕವನ್ನು ಹೋಗ್ಬೇಕು ನೀವು. ಬಟ್ EKYC ಮಾಡಿಸ್ಕೊಳಕ್ಕೆ ರೇಷನ್ ಡಿಪೋಗೆ ಹೋಗ್ಬೇಕು, ಅಡ್ರೆಸ್ ಏನಿದೆ ಅಲ್ಲಿಗೆ ಹೋಗ್ಬೇಕು. ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಕ್ವಶನ್ಗೆ ಉತ್ತರ. ಸೊ ಇವಾಗ ನೆಕ್ಸ್ಟ್ 30, 31, 32 ಬಂದಿಲ್ಲ. ದಾವಣಗೆರೆ, ಹರಿಹರ ಅಂತ ಹಾಕಿದ್ದಾರೆ. ಬರುತ್ತೆ ಅಂತ ಹೇಳದ್ನಲ್ಲ, ಒಟ್ಟಿಗೆ ರಿಲೀಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಇದಾದ್ಮೇಲೆ ಇನ್ನು ತುಂಬಾ ಜನ ಮೆಜಾರಿಟಿ ನಮಗೆ ಬರದೇನೆ ಗೃಹಲಕ್ಷ್ಮಿ ವಿಚಾರವಾಗಿನೇ. ಅಂಡ್ ಅಕ್ಕ BPL ಇಂದ APL ಕನ್ವರ್ಟ್ ಆಗಿದೆ ಅಕ್ಕ, ಹೌ ಟು ಕನ್ವರ್ಟ್, ಚೇಂಜ್ ಮಾಡೋಕೆ ಹೋಗಿದ್ವಿ ಬಟ್ ಎಡಿಟಿಂಗ್ ಬಿಟ್ಟಿಲ್ಲ ಅಂತ ಅಂದ್ರು, ಏನ್ ಮಾಡ್ಬೇಕು ಹೇಳಿ? BPL ಇಂದ APL ಗೆ ಕನ್ವರ್ಟ್ ಆಗಿದೆ. ಓಕೆ, ಸೊ ಇವಾಗ ನಿಮ್ದು BPL ಇಂದ APL ಆಗಿದೆ. ವಾಪಸ್ಸು ನೀವು BPL ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೂಕ್ತ ದಾಖಲೆಗಳನ್ನ ಕೊಡ್ಬೇಕಾಗತ್ತೆ. ಕನ್ವರ್ಟ್ ಮಾಡ್ಕೊಳಕ್ಕೆ ಅಂದ್ರೆ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಇದನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಅವಕಾಶ ಇರುವಂತದ್ದು. ಸೊ ಇದು ನೀವು ಏನು ಎಡಿಟಿಂಗ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸರ್ವರ್ ಪ್ರಾಬ್ಲಮ್ಗಳು ಇರುತ್ತೆ. ಎಡಿಟಿಂಗ್ ಅಂತ ಆಗಲ್ಲ, ಸರ್ವರ್ ಪ್ರಾಬ್ಲಮ್ ಅಂತ ಬರುತ್ತೆ. ಸರ್ವರ್ ಪ್ರಾಬ್ಲಮ್ ಇದ್ರೆ ಖಂಡಿತ ಅದಕ್ಕೆ ಕಾಲಾವಕಾಶ ಬೇಕು. ಒಂದ್ ಕೆಲಸ ಮಾಡಿ, ಆಹಾರ ಇಲಾಖೆಗೆ ಭೇಟಿ ನೀಡಿ. ಸಿಂಪಲ್, ಅಲ್ಲೇ ನಿಮ್ಗೆ ಮಾಡಿ ಕೊಡ್ತಾರೆ. ಸೊ ಇಫ್ ಇನ್ ಕೇಸ್ ಇಲ್ಲಿ ಸರ್ವರ್ ಇಲ್ಲ ಅಂತಂದ್ರೆ ಅವ್ರಾದ್ರೂ ನಮ್ಗೆ ಮಾಡಿ ಕೊಡ್ತಾರೆ. ಓಕೆ ನೋಡಿ, ಬೆಂಗಳೂರು ಅರ್ಬನ್ 2,000 ರೂಪಾಯಿ ರಿಸೀವ್ ಆಗಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿದ್ದಾರೆ. ಇನ್ನ ಮೈಸೂರು ಪಿರಿಯಾಪಟ್ನಾಗೆ 33 ರಿಲೀಸ್ ಆಗಿಲ್ಲ. ಯಾರೋ 31, 32, 33 ಕೇಳ್ತಾ ಇದಾರೆ. 33 ರಿಲೀಸ್ ಆಗಿಲ್ಲ, 32 ಮಾತ್ರ ರಿಲೀಸ್ ಆಗಿದೆ. ಅಮೌಂಟ್ ಬರುತ್ತೆ, ಜಮಾ ಆಗ್ತಾ ಇದೆ. Please request CEO to ignore or excuse spelling mistake in the name in mismatching in SIR.
ಓಕೆ, ಅದು ನಾವೇನು ಮಾಡಕ್ಕಾಗಲ್ಲ. SIR ಇವಾಗೆಲ್ಲ ಮುಗ್ದೋಗಿದೆ ಆಲ್ರೆಡಿ, ಡಾಕ್ಯುಮೆಂಟ್ಸ್ ಕೊಟ್ಟಾಗಿದೆ, ವೆರಿಫಿಕೇಶನ್ ಪ್ರೋಸೆಸ್ ಗಳಿಗೆ ಹೋಗ್ತಾ ಇದೆ. ಮಿಸ್ ಮ್ಯಾಚ್ ಮಾಡ್ತಾ ಇದಾರೆ, ಕೆಲವೊಂದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ಮಾಡ್ತಾ ಇದಾರೆ. ಇವಾಗ ಏನಾದ್ರೂ ನಿಮ್ದು ಆ ತರ ತೊಂದರೆಗಳು ಆಗಿದ್ರೆ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ನೀವು BLO ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಮ ಒಂದು ಕರೆಕ್ಷನ್ಸ್ ಏನಾದ್ರೂ ಇದೆ ಅದನ್ನ ಮಾಡಿಸ್ಕೋಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್, ಮಿಸ್ ಮ್ಯಾಚ್ ಆಗಿರುವಂತದ್ದು ಅದನ್ನ ಮಾಡಿಸ್ಕೋಬೇಕಾಗತ್ತೆ. BLO ಗಳನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಲಿಸ್ಟ್ ಯಾವ ರೀತಿ ಚೆಕ್ ಮಾಡೋದು ಅಂತ ವಿಡಿಯೋ ಮಾಡಿ ಹೇಳಿದೀನಿ ಆಲ್ರೆಡಿ. ಸೊ ನೋಡಿ, ಚೆಕ್ ಮಾಡಿ. ಓಕೆ, ಹಾಸನ್ ಬಂದಿಲ್ಲ ಅಂತ ಹಾಕಿದ್ದಾರೆ, ಬರುತ್ತೆ. ಸೊ ದೇ ಆರ್ ಎಕ್ಸ್ಪೆಂಡಿಂಗ್ ದ ಡೇಟ್ ಟಿಲ್ 15th ಅಂಡ್ ವಿ ವಿಲ್ 16th ಸಂಡೇ ವಿ ಆರ್ ಮೇಕಿಂಗ್ ಲೈಕ್ ದಿಸ್. ಓಕೆ, ಇದು ಏನಾಗಿದೆ ಅಂತ ಅಂದ್ರೆ ಸ್ಪೆಷಲಿ LPG ಗ್ಯಾಸ್ KYC ಮಾಡಿಸ್ಕೋಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಸಡನ್ ಆಗಿ ಒಂದು ಡೇಟ್ ನ ಫಿಕ್ಸ್ ಮಾಡ್ಬಿಟ್ರು. ಆದ್ರೆ ಆ ಡೇಟ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಇನ್ನು ಆ ಡೇಟ್ ಕನ್ಫರ್ಮೇಶನ್ ಆಗಿಲ್ಲ. ಯಾಕಂದ್ರೆ 16ನೇ ತಾರೀಕು ಲಾಸ್ಟ್ ಅಂತ ಹೇಳಿದ್ರು. ಅದ್ರ ಮಧ್ಯೆ ಇಂಡಿಪೆಂಡೆನ್ಸ್ ಡೇ, ಲಾಂಗ್ ವೀಕೆಂಡ್, ಅದು ಇದು ರಜಾಗಳು ಎಲ್ಲ ಬಂತು. ಯಾರು ಆಫೀಸ್ಗೆ ಬಂದಿರಲ್ಲ. ಸೊ ಏನಾಗಿರುತ್ತೆ, ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಇಂಡಿಯಾದಲ್ಲಿ, ಇದು ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ KYC ಕಂಪಲ್ಸರಿ ಮಾಡಿರೋದ್ರಿಂದ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾರೆ. ಎಲ್ಲರಿಗೂ ಹೇಳಿರೋ ಟೈಮ್ಗೆ ಆಗಲ್ಲ. ಅಂಡ್ ಸರ್ವರ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಯಾಕಂದ್ರೆ ನಾನು ಕೂಡ ಹೋಗಿ ಮಾಡಿಸ್ಕೊಂಡ್ ಬಂದಾಗ ನೋಡಿದಾಗ ಸಿಕ್ಕಾಪಟ್ಟೆ ಜನ ಇದ್ರು KYC ಆಗದೆ ಇಲ್ದಿರೋರು. ಹೇಳ್ತಾರೆ ಅಪ್ಲಿಕೇಶನ್ ಅಲ್ಲಿ ನಾವೇ ಮಾಡ್ಕೋಬಹುದು, ಇಂಡಿಯನ್ ಆಯಿಲ್ HP ಯಾವ್ದಿದೆ ಅದ್ರಲ್ಲಿ ಅಂತ ಹೇಳಿ. ಬಟ್ ಏನಂದ್ರೆ ಬಯೋಮೆಟ್ರಿಕ್ ಕೊಡ್ಬೇಕು ಅಂತಂದ್ರೆ ಸರ್ವರ್ ವರ್ಕ್ ಆಗಿಲ್ಲ ಅಂತಂದ್ರೆ ನಾವು ಆನ್ಲೈನ್ ಅಲ್ಲಿ ಮಾಡಕ್ಕಾಗಲ್ಲ, ನಾವು ನಮ್ಮ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗ್ಬೇಕಾಗತ್ತೆ. ಸೊ ಅದು ಡೇಟ್ ಎಕ್ಸ್ಟೆನ್ಷನ್ ಮಾಡ್ತಾ ಇದಾರೆ. ಎಕ್ಸ್ಟೆನ್ಷನ್ ಆಗುತ್ತೆ, ಆರಾಮಾಗಿ ಹೋಗಿ, ಇವಾಗ್ಲೂ ನೀವು ಹೋಗಿ ಗ್ಯಾಸಿನ ಒಂದು KYC ನ ಮಾಡಿಸ್ಕೊಂಡು ಬರಬಹುದು. ಇಲ್ಲ ಅಂದ್ರೆ ನೀವು ಡೊಮೆಸ್ಟಿಕ್ ಯೂಸ್ ಎಲ್ಲ ಕಮರ್ಷಿಯಲ್ ಯೂಸ್ ಏನ್ ಪೇಮೆಂಟ್ ಮಾಡ್ತೀರಾ ಆ ಪೇಮೆಂಟ್ ಮಾಡಿ ಗ್ಯಾಸ್ ನ ಮುಂದೆ ತಗೋಬೇಕಾಗುತ್ತೆ. ಇದು ರೂಲ್ಸ್ ಅಷ್ಟೇನೆ. ಸೊ ನೋಡಿ, KYC ಎಕ್ಸ್ಟೆನ್ಷನ್ ಆಗುತ್ತೆ, ಬಟ್ ಇನ್ನ ಡೇಟ್ ಫಿಕ್ಸ್ ಆಗಿಲ್ಲ ಎಷ್ಟು ಕಾಲ ಇದು ಎಕ್ಸ್ಟೆನ್ಷನ್ ಮಾಡ್ತಾರೆ ಅಂತ ಹೇಳಿ. ಏನಾದ್ರೂ ಅಪ್ಡೇಟ್ ಇದ್ದಲ್ಲಿ ನಾನು ಅದ್ರ ಬಗ್ಗೆ ನಿಮ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಸದ್ಯಕ್ಕೆ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.